ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಅಕ್ರಮ ಶಸ್ತ್ರಾಸ್ತ್ರ ಕೇಸ್ನಲ್ಲಿ ತಿಮರೋಡಿಗೆ ಬಂಧನದ ಭೀತಿ ಶುರುವಾಗಿರುವಂತದ್ದು. ಮಹೇಶ್ ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು. ಅಕ್ರಮ ಶಸ್ತ್ರಾಸ್ತ್ರ ಕೇಸ್ನಲ್ಲಿ ಈಗಾಗಲೇ ತಿಮರೋಡಿಗೆ ಬಂಧನದ ಭೀತಿ ಶುರುವಾಗಿರುವಂತದ್ದು. ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇದರಲ್ಲಿ ಸಾಕಷ್ಟು ಜನರ ಹೆಸರು ಕೇಳಿ ಬಂದಿತ್ತು. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಇನ್ನು ಇಲ್ಲಿ ಎರಡು ಕಡೆಯ ವಾದವನ್ನ ಆಲಿಸಿ ಆದೇಶವನ್ನ ಹೊರಡಿಸಲಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಕೋರ್ಟ್ ಕೂಡ ಶಾಕ್ ಕೊಡುವ ಸಾಧ್ಯತೆ ಇದೆ. 3 ಬಾರಿ ನೋಟಿಸ್ ಅನ್ನ ನೀಡಿದ್ರೂ ಕೂಡ ಅಜ್ಞಾತವಾಸ ನೋಟಿಸ್ಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಪ್ರತಿಕ್ರಿಯಿಸದೆ ನಾಪತ್ತೆಯಾಗಿದ್ದಾನೆ. 20 ದಿನಗಳಿಂದ ತಲೆಮರೆಸಿಕೊಂಡಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಇಲ್ಲಿ ಒಂದು ರೀತಿಯಾಗಿ ನೋಡ್ತಾ ಇರಬಹುದು. ಮಹೇಶ್ ಶೆಟ್ಟಿ ತಿಮರೋಡಿಯ ಅಕ್ರಮ ಶಸ್ತ್ರಾಸ್ತ್ರ ಕೇಸ್ನಲ್ಲಿ ತಿಮರೋಡಿಗೆ ಬಂಧನದ ಭೀತಿ ಶುರುವಾಗುವ ಸಾಧ್ಯತೆ ಇದೆ. ಇನ್ನು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದ ತಿಮರೋಡಿ ಜಾಮೀನು ಅರ್ಜಿ ವಜಾ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ ಎರಡೂ ಕಡೆಯೂ ಕೂಡ ವಾದವನ್ನ ಆಲಿಸಿ ಆದೇಶವನ್ನ ಹೊರಡಿಸಲಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಕೋರ್ಟ್ ಕೂಡ ಇಲ್ಲಿ ಶಾಕ್ ಅನ್ನ ನೀಡಿರುವಂತದ್ದು. ನಮ್ಮ ಕರ್ನಾಟಕದಲ್ಲಿ ಏನೆಲ್ಲ ನ್ಯೂಸ್ಗಳಿವೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಹುಟ್ಟುಹಬ್ಬ ಆಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ಟೀಕೆಗೆ ಗ್ರಾಸವಾಗಿತ್ತು. ಕೈದಿಗಳಿಗೆ ಜೈಲಲ್ಲಿ ರಾಜಾತಿಥ್ಯ ನೀಡ್ತಾ ಇರುವ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದ್ದವು. ಈ ವಿಷಯ ಮಾಸುವ ಮುನ್ನವೇ ಪರಪ್ಪನ ಅಗ್ರಹಾರ ಜೈಲಿನ ಮತ್ತೊಂದು ಕರ್ಮಕಾಂಡ ಇಲ್ಲಿ ಬಯಲಾಗಿದೆ. ದುಡ್ಡು ಕೊಟ್ಟರೆ ಜೈಲಿನಲ್ಲಿ ಏನ್ ಬೇಕಾದರೂ ಸಿಗುತ್ತೆ ಎಂಬ ವಿಚಾರಕ್ಕೆ ಮತ್ತಷ್ಟು ಸಾಕ್ಷಿಗಳು ಸಿಕ್ಕಿದ್ವು. 5 ಸ್ಟಾರ್ ಹೋಟೆಲ್ ರೀತಿ ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯದ ನೀಡಿರುವ ಫೋಟೋಗಳು ಈಗ ವೈರಲ್ ಆಗಿವೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿ ರಿಪೋರ್ಟ್ ಪ್ರಶ್ನಿಸಿದ್ದ ಅರ್ಜಿ ಆದೇಶ ಇಲ್ಲಿ ಮುಂದೂಡಿಕೆಯಾಗಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಸಲ್ಲಿಸಿದ್ರು. ಇಂದು ಜನಪ್ರತಿನಿಧಿಗಳ ಕೋರ್ಟ್ನ 15ಕ್ಕೆ ಆದೇಶ ಮುಂದೂಡಿಕೆಯಾಗಿದೆ. ಇನ್ನು ಈ ಪ್ರಕರಣದ ತನಿಖಾ ಅಧಿಕಾರಿ ಬದಲಾವಣೆ ಕೋರಿದ್ದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಮತ್ತೆ ಪುನರುಚ್ಚರಿಸಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು ಡಿಕೆಶಿ ಅವರು ಸಿಎಂ ಆಗಬೇಕೆಂಬುದು ನನ್ನ ಅಭಿಲಾಷೆ. ಹೀಗಾಗಿ ಈ ಬಗ್ಗೆ ನನ್ನ ಸ್ಪಷ್ಟ ಅಭಿಪ್ರಾಯವನ್ನ ಹೈಕಮಾಂಡ್ಗೆ ತಿಳಿಸಿದ್ದೇನೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು ಈ ಹಿಂದೆಯೂ ಕೂಡ ಹೇಳಿದ್ದೆ, ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ. ನನ್ನ ಹೇಳಿಕೆಗೆ ನಾನು ಯಾವಾಗಲೂ ಕೂಡ ಬದ್ಧರಾಗಿರ್ತೀನಿ. ಕಾಂಗ್ರೆಸ್ ಶಿಸ್ತಿನ ಪಕ್ಷ, ಹೈಕಮಾಂಡ್ ಎಲ್ಲವೂ ಕೂಡ ತೀರ್ಮಾನವನ್ನ ಮಾಡುತ್ತದೆ. ಈ ಬಗ್ಗೆ ಖರ್ಗೆ, ಸೋನಿಯಾ, ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ ಅಂತ ಇಕ್ಬಾಲ್ ಹುಸೇನ್ ಮತ್ತೆ ಸಿಎಂ ಬದಲಾವಣೆಯ ಮಾತುಗಳನ್ನಾಡಿದ್ದಾರೆ. ಹೇಳ್ತೀನಲ್ಲ, ಈಗೂ ಹೇಳ್ತೀನಲ್ಲ, ಇಲ್ಲ ಅಂತ ಇಲ್ಲ. ಅದಕ್ಕೆ ಈಗಾಗಲೇ ನಾವು ಹೈಕಮಾಂಡ್ಗೆ ನಾವು ತೀರ್ಮಾನ ತಗೊಳ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಹೇಳ್ತಾ ಇದ್ದೀನಲ್ಲ ಸರ್, ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗೂ ಹೇಳ್ತಾ ಇದ್ದೀನಲ್ಲ. ಡಿ ಕೆ ಶಿವಕುಮಾರ್ ಅದಕ್ಕೆ ನನಗೇನು ಬಿಡಿಸಿ ಹೇಳ್ಬೇಕಾ? ನನಗೆ ನೀವು ಬಿಡಿಸಿ ಕೇಳಬೇಕಾ? ಏನು ಅವಶ್ಯಕತೆ ಇಲ್ಲ. ಹೇಳ್ತೀನಲ್ಲ, ಈಗೂ ಹೇಳ್ತೀನಲ್ಲ, ಇಲ್ಲ ಅಂತ ಇಲ್ಲ. ಅದಕ್ಕೆ ಈಗಾಗಲೇ ನಾವು ಹೈಕಮಾಂಡ್ಗೆ ನಾವು ತೀರ್ಮಾನ ತಗೊಳ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಹೇಳ್ತಾ ಇದ್ದೀನಲ್ಲ ಸರ್, ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗೂ ಹೇಳ್ತಾ ಇದ್ದೀನಲ್ಲ. ಡಿ ಕೆ ಶಿವಕುಮಾರ್ ಬಿಹಾರ್ ಎಲೆಕ್ಷನ್ ವರೆಗೂ ಸುಮ್ಮನೆ ಇದ್ದು ಬಿಡಿ, ಬಿಹಾರ್ ಎಲೆಕ್ಷನ್ ಕಳೆದು ಹೋಗಲಿ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾರ್ಮಿಕವಾಗಿ ನುಡಿದಿದ್ದಾರೆ. ತುಮಕೂರಿನಲ್ಲಿ ಮಾಧ್ಯಮದವರು ಮತ್ತೆ ನೀವು ಸಚಿವರಾಗ್ತೀರಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಬಿಹಾರ್ ಚುನಾವಣೆಯವರೆಗೂ ಕಾದು ನೋಡಿ ಎಂದಷ್ಟೇ ಹೇಳಿದ್ದಾರೆ. ಕೆಎನ್ ರಾಜಣ್ಣರ ಈ ಮಾತಿನ ಮರ್ಮ ಹಲವು ಚರ್ಚೆಗೆ ಇಲ್ಲಿ ಗ್ರಾಸವಾಗಿದೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯರ ಬಗ್ಗೆ ನನಗೆ ವಿಶ್ವಾಸ ಇದೆ ಅಂತ ಮತ್ತೆ ಮಂತ್ರಿಗಿರಿ ಸಿಗಬಹುದು ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಹಾವೇರಿಯಲ್ಲಿ ವಿಶಾಲವಾದ ಜಾಗದಲ್ಲಿ ನಿರ್ಮಾಣವಾದ ಬೃಹತ್ ಕಟ್ಟಡ ಪಾಳು ಬಿದ್ದಿದೆ.
ಶಿಗಾವ ಪಟ್ಟಣದಲ್ಲಿ ಕೋಟ್ಯಾಂತರ ವೆಚ್ಚದಲ್ಲಿ ಬೃಹತ್ ಗುರುಭವನ ನಿರ್ಮಾಣವನ್ನ ಮಾಡಲಾಗಿತ್ತು. ಈ ಕಟ್ಟಡ ನಿರ್ಮಾಣವನ್ನ ಮಾಡಿ ಕೇವಲ 20 ವರ್ಷ ಮಾತ್ರ ಕಳೆದಿದೆ. ಕಟ್ಟಡಕ್ಕೆ ಇನ್ನೂ ಆಯುಷ್ಯ ಇರುವಾಗಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪಾಳು ಬಿಡುವುದಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಶಾಲಾ ಮಕ್ಕಳ ಹಾಗೂ ಸರ್ಕಾರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬಹಳ ಅನುಕೂಲವಾಗಿತ್ತು. ಈ ಕಟ್ಟಡ ಬಾಳು ಬಿದ್ದಿರುವುದರಿಂದ ಅಕ್ಕಪಕ್ಕದ ಮನೆಗಳಿಗೂ ತೊಂದರೆಯಾಗ್ತಾ ಇದೆ. ಈ ಕಟ್ಟಡ ಸಂಪೂರ್ಣವಾಗಿ ಸುತ್ತಲೂ ಗಲೀಜು ತುಂಬಿಕೊಂಡಿದ್ದು ಇಲ್ಲಿ ಹೆಗ್ಗಣಗಳ ಕಾಟ ಕೂಡ ಹೆಚ್ಚಾಗಿ ಅಕ್ಕಪಕ್ಕದ ಮನೆಗಳಿಗೂ ತೊಂದರೆ ಉಂಟಾಗ್ತಾ ಇದೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅಧಿಕಾರಿಗಳು ಸ್ವಚ್ಛತೆಯನ್ನು ಮಾಡಿಕೊಂಡು ಕಟ್ಟಡ ಬಳಕೆ ಮಾಡಬಹುದು. ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ತಿರುಗಿ ಸಹ ನೋಡಿಲ್ಲ. ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಟ್ಟಡ ಬಳಕೆ ಮಾಡಿಕೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈರುಳ್ಳಿ ಬೆಲೆ ಕುಸಿತವಾದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಬಾಗಲಕೋಟೆ ರೈತರು ಮರಳಿ ಜಮೀನಿನಲ್ಲಿ ಈರುಳ್ಳಿ ಮುಚ್ಚುತ್ತಾ ಇರುವ ಪರಿಸ್ಥಿತಿ ಎದುರಾಗಿದೆ. ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದ ಈರುಳ್ಳಿ ಬೆಳೆದ ರೈತರು ಬೆಲೆ ಕುಸಿದ ಪರಿಣಾಮವಾಗಿ ರೈತರ ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಡಿಕೇರಿ ಗ್ರಾಮದಲ್ಲಿರುವ ಸರ್ವೆ ನಂಬರ್ 2225 ಅಲ್ಲಿರುವ 4 ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆದಿದ್ರು. ಇನ್ನು ಈಗ ಬೆಲೆ ಕುಸಿದಿದ್ರಿಂದ ಕಟಾವು ಮಾಡಿ ಮಾರಾಟ ಮಾಡಿದರೆ ಲಾಭದಾಯಕ ಆಗೋದಿಲ್ಲ. ಮಾಡಿರುವ ಖರ್ಚು ವೆಚ್ಚ ವಾಪಸ್ಸು ಬರೋದಿಲ್ಲ. ಇನ್ನು ಕಟಾವು ಮಾಡಿದರೂ ಕೂಡ ಕೂಲಿ ಕಾರ್ಮಿಕರ ಕೂಲಿ ದುಡ್ಡು ಕೂಡ ಕೊಡಲು ಸಾಧ್ಯವಾಗೋದಿಲ್ಲ. ಹೀಗಾಗಿ ರೈತರು ಕೂಡ ಮಣ್ಣಲ್ಲೇ ಈರುಳ್ಳಿ ಮುಚ್ಚಿ ಭೂಮಿ ಹದ ಮಾಡ್ತಾ ಇದ್ದಾರೆ. ಅತಿವೃಷ್ಟಿ ಬೆಳೆ ಹಾಳಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೂಕ್ತ ಪರಿಹಾರ ನೀಡಬೇಕು ಅಂತ ಸ್ಥಳೀಯ ರೈತ ಗುರುಲಿಂಗಪ್ಪ ಗಡ್ಡಿ ಒತ್ತಾಯಿಸಿದ್ದಾರೆ. 4 ಎಕರೆ ಜಮೀನೊಳಗೆ 4 ಎಕರೆನೂ ಉಳ್ಳಾಗಡ್ಡಿ ಹಾಕಿದ್ರೆ ಸದ್ಯ ಆಳುಗಳ ಪಗಾರ ಮುಂಜಾನೆ ಬಂದು ಹಾರಕ್ಕೆ ಬಿಟ್ರಂದ್ರೆ 500 ರೂಪಾಯಿ ಪಗಾರ ತೊಗೋತಾರೆ. ಅಂಥದ್ರಾಗ ಕ್ವಿಂಟಲ್ಗೆ 200ರಿಂದ 400 ರೂಪಾಯಿ ರೇಟ್ ಐತಿ. ಇಷ್ಟಾದ್ರೆ ನಾವು ರೈತರು ಏನು ಮಾಡ್ಬೇಕ್ರಿ? ಏನು ವಿಷ ತೊಗೋಬೇಕು, ಏನು ತೊಗೋಬೇಕು ಗೊತ್ತಾಗೋಲ್ಲಾಗೈತಿ. ಈಗ ಮುಂದೆ ನಾವು ಕಬ್ಬು ಹಚ್ಚಬೇಕು, ಏನೋ ಮಾಡ್ಬೇಕಂತೀವಿ, ಅದಕ್ಕೆ ಹಾಗಾಗಿ ಒಂದು 10 ರೂಪಾಯಿ ಖರ್ಚಿಗೆ ರೊಕ್ಕಿಲ್ಲ. ನಾವು ಏನು ಬೀಜ ಎಲ್ಲಿ ತೊಗೊಂಬರ್ಬೇಕು ಅನ್ನೋದು ಗೊತ್ತಾಗವಲ್ಲ. ಈಗ ಮನೆಯಾಗ ಬ್ಯಾಡಪ್ಪ ಅಂತಂದ್ರು ನಾವು ಹಾಕಿದೆವು, 4 ಎಕರೆ ಹಾಕಿದೆವು. ನಮ್ಮ ಮನ್ಯಾಗ ಬೇಡ, ಯಾವುದರಿಂದ ಕುಲ್ಲಾಪ ಈಗ ಮಾಡು. ಈಗ ಏನು ಮಾಡ್ಬೇಕು ನಾವು? ಅಂಥ ಪರಿಸ್ಥಿತಿ ಬಂದೈತಿ. ಇದ್ದ ನೌಕರಿ ಬಿಟ್ಟು ಸರ್ಕಾರಿ ನೌಕರಿ ಅಂತಂದ್ರೆ ಗುತ್ತಿಗೆ ಆದ್ರ ಮೇಲೆ ನೌಕರಿ ಮಾಡ್ತೀವಿ, ಅದನ್ನ ಬಿಟ್ಟು ಕೇಸಲ್ಲಿ ಬಂದು ಉಳ್ಳಾಗಡ್ಡಿ ಹಾಕೊಂಡು ಕೂತೀವಿ. ನಮ್ಮ ತಂದೆಯವ್ರ ಮಾತು ಕೇಳಾರ್ದ ಈಗ ಹಾಕಿದಕ್ಕೆ ನಮ್ಮ ತಂದೆಯವ್ರು ಏನಂದ್ರೆ ಎಕರೆಗೆ 50ರಿಂದ 60 ಸಾವಿರ ರೂಪಾಯಿ ಖರ್ಚು ಮಾಡಿ. ಈಗ ನಾವು 4 ಎಕರೆಗೆ ಏನಿಲ್ಲ ಅಂದರೂ ಒಂದು 2.5 ಲಕ್ಷ ರೂಪಾಯಿ ಖರ್ಚಾಗೈತಿ. ಈಗ ನಾವು ಏನು ಮಾಡ್ಬೇಕಂತ ತಿಳ್ಬೋದಾಗೈತಿ. 4 ಎಕರೆ ಜಮೀನು ಅದ್ರಾಗ ಅವೈಜ್ಞಾನಿಕ ಟೋಲ್ ಗೇಟ್ ವಿರೋಧಿಸಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಬಂದ್ಗೆ ಕರೆ ನೀಡಲಾಗಿದ್ದು ನಾಳೆ ಮಾಜಿ ಸಿಎಂ ಬಿಎಸ್ವೈ ತವರು ಕ್ಷೇತ್ರದಲ್ಲಿಗೆ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಅವೈಜ್ಞಾನಿಕ ಟೋಲ್ ಗೇಟ್ ಅನ್ನು ವಿರೋಧಿಸಿ ಟೋಲ್ ವಿರೋಧಿ ಹೋರಾಟ ಸಮಿತಿಯಿಂದ ನಿರಂತರವಾಗಿ 2 ವರ್ಷಗಳಿಂದ ಪ್ರತಿಭಟನೆ ನಡೀತಾ ಇದ್ದು ನಾಳೆ ನಡೆಯುವ ಬಂದ್ಗೆ ಸಂಸದ ಬಿವೈ ರಾಘವೇಂದ್ರ ಬೆಂಬಲವನ್ನ ಸೂಚನೆ ನೀಡಿದ್ದಾರೆ. ಇಲ್ಲಿ ಶಿಕಾರಿಪುರದ ಕುಟ್ರಹಳ್ಳಿ ಹಾಗೂ ಸವಳಂಗ ಬಳಿಯ ಕಲ್ಲಾಪುರದಲ್ಲಿ ಅವೈಜ್ಞಾನಿಕ ಟೋಲ್ ಗೇಟ್ ನಿರ್ಮಾಣವಾಗಿದ್ದು ಕನಿಷ್ಠ 60 ಕಿಲೋಮೀಟರ್ ಅಂತರ ಇರಬೇಕಾಗಿದ್ದು ಟೋಲ್ ಗೇಟ್ ಕೇವಲ 35 ಕಿಲೋಮೀಟರ್ ಅಂತರದಲ್ಲಿ ನಿರ್ಮಾಣವಾಗಿದೆ. ಈ ನಿಯಮ ಗಾಳಿಗೆ ತೂರಿ ಜನರಿಂದ ಹಣ ಲಪಟಾಯಿಸ್ತಾ ಇರುವ ಟೋಲ್ ಗೇಟ್ ಸಿಬ್ಬಂದಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಶಿಕಾರಿಪುರದ ಹುಚ್ಚರಾಯಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಪ್ರತಿಭಟನಾ ರ್ಯಾಲಿ ಆರಂಭಿಸಲಾಯಿತು. ಇನ್ನು ಈ ಪ್ರತಿಭಟನೆಯಲ್ಲಿ ನೂರಾರು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಮಠಾಧೀಶರು ಭಾಗಿಯಾಗಿದ್ದರು. ಬೆಳಗಾವಿ ಜಿಲ್ಲೆಯ ಸಂಬರ್ಗಿ ಗ್ರಾಮ ಮತ್ತು ಆಜೂರು ಗ್ರಾಮಕ್ಕೆ ಸಂಪರ್ಕವನ್ನ ಕಲ್ಪಿಸುವ ಸೇತುವೆ ಮಳೆಯಿಂದ ಕಿತ್ತು ಹೋಗಿತ್ತು. ಸೇತುವೆಯ ಬಗ್ಗೆ ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಈ ಕುರಿತು ಅಕ್ಟೋಬರ್ 1ರಂದು ವರದಿಯನ್ನ ಮಾಡಿದ್ದೆವು. ಇದೇ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಕೈ ಶಾಸಕ ಸಂಬರ್ಗಿ ಗ್ರಾಮದ ಸೇತುವೆಗೆ ಭೇಟಿ ನೀಡಿದ್ದಾರೆ. ಇನ್ನು ಇಲ್ಲಿ ಸರ್ಕಾರದ ಗಮನ ತರುವ ಕೆಲಸವನ್ನ ಮಾಡ್ತೀನಿ, ಕೆಳ ಹಂತದ ಸೇತುವೆಯನ್ನ ಮೇಲ್ದರ್ಜೆ ಏರಿಸಲು ಪ್ರಯತ್ನಿಸುತ್ತೇವೆ ಅಂತ ಶಾಸಕ ರಾಜು ಕಾಗೆ ಭರವಸೆಯನ್ನ ನೀಡಿದ್ರು.
ಭಾಳ ಒಂದು ಮೊನ್ನೆ ಮಳೆಯಲ್ಲಿ ಒಂದು ಬ್ರಿಡ್ಜ್ ಸಂಬರ್ಗಿ ಆಜೂರು ಬ್ರಿಡ್ಜನ್ನು ಅದು ಪ್ರಕೃತಿ ವಿಕೋಪದಲ್ಲಿ ಭಾಳ ಎಲ್ಲ ಕಿತ್ತು ಹೋಗಿ ಅದು ಸಂಪರ್ಕ ಕಟ್ಟಾಗಿತ್ತು. ಈಗಾಗಲೇ ಸಂಪರ್ಕ ಆಗುವಂಗೆ ನಾವು ತುರ್ತಾಗಿ ರಿಪೇರಿ ಮಾಡಿದ್ದೀವಿ. ಆದರೆ ಆ ಪೂಲನ್ನು ಇನ್ನು ಮುಂದೆ ಬಳಸ್ಕೊಳ್ಳಿಕ್ಕೆ ಅದು ಆಗ್ತಾಯಿಲ್ಲ. ಅದಕ್ಕಾಗಿ ಇವತ್ತು ಹೋಗಿ ಅಲ್ಲಿ ನಾನು ನೋಡಿ ಒಂದು ಎಸ್ಟಿಮೇಟ್ ಮಾಡಿಸಿ ಹೊಸ ಬ್ರಿಡ್ಜನ್ನೇ ನಿರ್ಮಾಣ ಮಾಡಬೇಕು, ದೊಡ್ಡದು ಮಾಡಬೇಕು ಅನ್ನೋಂಥ ಯೋಚನೆಯಿಂದ ಸರ್ಕಾರಕ್ಕೆ ಒಂದು ಅನುದಾನ ತೆಗೆದುಕೊಂಡು ಆ ಬ್ರಿಡ್ಜನ್ನು ದೊಡ್ಡದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಮೈಸೂರಿನಲ್ಲಿ ಮಾವು ತೆಂಗು ಮರಗಳನ್ನು ನಾಶ ಮಾಡಿರುವ ಕೃತ್ಯಕ್ಕೆ ರೈತನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕರೆಂಟ್ ಕಂಬ ನಿರ್ಮಾಣ ಮಾಡ್ತೀವಿ ಎಂಬ ನೆಪದಲ್ಲಿ ರೈತನು ಜಮೀನಿಗೆ ನುಗ್ಗಿದ ಕಿಡಿಗೇಡಿಗಳು ಫಲ ನೀಡುವ ಹಂತದಲ್ಲಿದ್ದ ಮಾವು ತೆಂಗಿನ ಸುಳಿ ಕಡಿದು ಹಾಕಿದ್ದಾರೆ ಎನ್ನಲಾಗಿದೆ. ಮನೋಜ್ ಎಂಬ ರೈತನ ಜಮೀನಿನಲ್ಲಿ ನಡೆದ ಘಟನೆ ನಡೆದಿದ್ದು, ರೈತನ ಕಷ್ಟಕ್ಕೆ ಸ್ಪಂದಿಸದ ಪೊಲೀಸರ ವಿರುದ್ಧ ಗ್ರಾಮಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದಂತೆ ರೈತರು ಒತ್ತಾಯ ಮಾಡಿದ್ದಾರೆ. ನೋಡ್ಕೊಂಡು ನೋಡಿ ಸರ್, ಇಲ್ಲಿ ಮಾವಿನ ಗಿಡಗಳು ನೋಡಿ, ಮಾವಿನ ಗಿಡ 10, ತೆಂಗಿನ ಮರ 10 ಎಲ್ಲನೂ ತೆಗೆದುಬಿಟ್ಟು ಇದು ಮಾಡಿದ್ದಾರೆ. ನಮ್ಮ ರೈತರು ಈ ಥರ ನಾನು ಬಂದು ಏಕಾಏಕಿ ನೋಡಿದ್ರೆ ಜಮೀನಲ್ಲಿ ಈ ಥರ ಆಗಿದೆ. ಅವರು ನಮ್ಮೂರವರೇ ಆದಂಥ ರವಿ ಮತ್ತು ನಿಂಗಿಜವ್ರ ನಾಯಕ, ದೇವರಾಜಿ ಮತ್ತು ನಿಂಗಿಜವ್ರ ನಾಯಕ, ನವೀನ ಮತ್ತು ಕರಿಗೌಡ, ಸತೀಶ ಮತ್ತು ಟಿ ರಾಮೇಗೌಡ ಇಷ್ಟು ಜನ ಸೇರಿ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆ ದೇವಿಯ ಗರ್ಭಗುಡಿ ಬಾಗಿಲನ್ನು ಶಾಸ್ತ್ರೋಕ್ತವಾಗಿ ತೆರೆಯಲಾಗಿದೆ. ಮಧ್ಯಾಹ್ನ 12:21ಕ್ಕೆ ಗರ್ಭಗುಡಿಯ ಬಾಗಿಲನ್ನು ತೆರೆದಿದ್ದು, ಕಳೆದ ವರ್ಷ ಗರ್ಭಗುಡಿ ಬಾಗಿಲು ಮುಚ್ಚುವ ವೇಳೆ ಹಚ್ಚಿದ್ದ ದೀಪ ಉರಿತಾ ಇತ್ತು. ದೇವರ ಮುಂದೆ ಇಟ್ಟಿದ್ದ ನೈವೇದ್ಯ ಹಳಸಿರಲಿಲ್ಲ ಮತ್ತು ಹೂವು ಬಾಡಿರಲಿಲ್ಲ. ಅರಸು ವಂಶಸ್ಥ ನಂಜರಾಜೆ ಅರಸ ಗೋನೆಯೂಳ ಬಾಳೆಗೊನೆ ಕಡಿದ ಬಳಿಕ ಗರ್ಭಗುಡಿ ಬಾಗಿಲನ್ನು ತೆರೆಯಲಾಗಿದೆ. ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಹಾಸನ ಮಠದ ಪೀಠಾಧ್ಯಕ್ಷ ಶ್ರೀ ಶಂಭುನಾಥ ಸ್ವಾಮೀಜಿ, ಶಾಸಕ HP ಸ್ವರೂಪ್ ಪ್ರಕಾಶ್ ಹಾಗೆ ಜಿಲ್ಲಾಧಿಕಾರಿ KS ಲತಾಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೇತಾ ಸೇರಿದಂತೆ ಜಿಲ್ಲಾಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಕೇವಲ 12 ದಿನಗಳಲ್ಲಿ 1046 ಟನ್ ಕಸ ಸಂಗ್ರಹವಾಗಿದೆ. ದಸರಾ ಹಬ್ಬದ ವೇಳೆ ದಾಖಲೆ ಮಟ್ಟದಲ್ಲಿ ಸಂಗ್ರಹವಾಗಿರುವ ಕಸ ಎನ್ನಲಾಗಿದೆ. ದಸರಾ ವೇಳೆ ಹಗಲಿರುಳು ಪೌರ ಕಾರ್ಮಿಕರು ಶ್ರಮಿಸಿದ್ದಾರೆ. ದಿನದ 3 ಪಾಳಿಯಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಪ್ರತಿನಿತ್ಯ 90 ರಿಂದ 100 ಟನ್ ಕಸ ಆಹಾರ ಮೇಳದಲ್ಲಿ ಮಾತ್ರ ಸಂಗ್ರಹವಾಗ್ತಾ ಇತ್ತು. ಆದರೆ ಇಲ್ಲಿ ಜಂಬೂ ಸವಾರಿಯ ದಿನ ಅತಿ ಹೆಚ್ಚು 140 ಟನ್ ಕಸ ಸಂಗ್ರಹವಾಗಿದೆ. ಆಹಾರ ಮೇಳ ನಂತರ ಫಲಪುಷ್ಪ ಪ್ರದರ್ಶನದಲ್ಲೂ ಹೆಚ್ಚಿನ ಕಸ ಸಂಗ್ರಹವಾಗಿದೆ. ಇನ್ನು ದಸರಾದಲ್ಲಿ ಒಟ್ಟು 2500 ಮಂದಿ ಪೌರ ಕಾರ್ಮಿಕರಿಂದ ಕೆಲಸ ನಿರ್ವಹಣೆಯಾಗಿದೆ. ಇದೇ ಹಿನ್ನೆಲೆಯಲ್ಲಿ ಪೌರ ಕಾರ್ಮಿಕರು ದೇವರೆಂದು ಪಾಲಿಕೆ ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಹೇಳಿದ್ದಾರೆ. ಮೈಸೂರಿನ ನಂಜನಗೂಡು ತಾಲೂಕಿನ ಚಿನ್ನದ ಗುಡಿಹುಂಡಿ ಗ್ರಾಮದ ಸಮೀಪ ಹುಲಿ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ಬಳಿ ಬೆಳಗ್ಗೆ ಹುಲಿ ರಸ್ತೆ ದಾಟಿರುವುದರಿಂದ ನಂಜನಗೂಡು ಚಾಮರಾಜನಗರ ಹೆದ್ದಾರಿಯಲ್ಲಿ ವಾಹನ ಸವಾರರು ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಭಯಭೀತರಾಗಿದ್ದಾರೆ. ಇತ್ತೀಚೆಗೆ ಜಾನುವಾರುಗಳ ಮೇಲೆ ಚಿರತೆ ಹುಲಿ ದಾಳಿ ಮಾಡ್ತಾ ಇರುವುದರಿಂದ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇದಿಷ್ಟು ಇವರೆಗಿನ ಸುದ್ದಿಗಳು. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.